ಹಾಗೆ ಕೊಡವಾ ಫಿಶ್ನ ಹಾಗೆ ಟ್ರೈ ಮಾಡಿಬಿಡ್ತೀನಿ ಹೇಗಿದೆ ಅಂತ. ಹಲೋ ಫ್ರೆಂಡ್ಸ್, ನಾನು ರೇಖಾ ಜೆನಿ. ಮತ್ತೊಮ್ಮೆ ಹೊಸ ವೀಡಿಯೋಗೆ ನಿಮ್ಮೆಲ್ರಿಗೂ ಸುಸ್ವಾಗತ ಫ್ರೆಂಡ್ಸ್. ಈಗಿರುವಂಥ ಜಾಗ ಬಂದು ಎಕ್ಸಾಕ್ಟ್ ಹೌಸಿಂಗ್ ಬೋರ್ಡಲ್ಲಿ ಲೊಕೇಟೆಡ್ ಆಗಿರುವ ಇದೇನಿದೆ ನಮನ ರೆಸ್ಟೋರೆಂಟ್ ಅಂತ ಹೇಳಿಬಿಟ್ಟು, ಸೊ ಇಲ್ಲಿ ಬಂದಿದ್ದೀವಿ. ಆ್ಯಕ್ಚುಲಿ ಇಲ್ಲಿ ಇರುವಂಥ ಸ್ಪೆಷಲ್ ಫುಡ್ ಏನಂದರೆ ಕಂಪ್ಲೀಟಾಗಿ ಫುಲ್ ಆ್ಯಂಡ್ ಫುಲ್ ಬಂದು ಈ ಸೀ ಫುಡ್ ಅಂದರೆ ಕೋಸ್ಟಲ್. ಸೊ ಪ್ರತಿಯೊಂದು ಸಿಗುತ್ತೆ. ಫಿಶಲ್ಲಿ ತುಂಬ ವೆರೈಟೀಸು, ಮತ್ತು ಫ್ರಾನ್ಸು, ಕ್ರ್ಯಾಬು, ಸೊ ಈ ಥರ. ಸೊ ಏನೆಲ್ಲ ಫಿಶ್ ವೆರೈಟೀಸ್ ಸಿಗುತ್ತೆ ಇಲ್ಲಿ, ಮತ್ತು ಫುಡ್ಡು ಯಾವ ಥರ ವೆರೈಟೀಸ್ ಸಿಗುತ್ತೆ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋದಲ್ಲಿ ಬಂದು ನಿಮಗೆ ತೋರಿಸ್ಕೊಡ್ತೀನಿ. ನನ್ನ ಜೊತೆ ನೀವು ಸಹ ಹೋಟೆಲ್ ಒಳಗೆ ಬನ್ನಿ, ಹೋಗೋಣ. ಇಲ್ಲಿ ಇರುವಂಥ ಈ ಅಡ್ರೆಸ್ಸು ಮತ್ತು ಪ್ರೈಸು ಪ್ರತಿಯೊಂದು ಕೂಡ ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೀವು ಚೆಕ್ಔಟ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ತಡ ಮಾಡದೆ ಬನ್ನಿ. ಓಕೆ ಫ್ರೆಂಡ್ಸ್, ಸೊ ಇಲ್ಲಿ ಈ ಒಂದು ರೆಸ್ಟೋರೆಂಟಲ್ಲಿ ಏನೆಲ್ಲ ಫಿಶಸ್ ಇದೆ ಅಂದರೆ ಎಸ್ಪೆಷಲಿ ಸೀ ಫುಡ್ಡು, ಸೊ ಅದು ಏನೆಲ್ಲ ಇದೆ ಅಂತ ಹೇಳಿಬಿಟ್ಟು ಅವ್ರನ್ನೇ ಕೇಳೋಣ. ಬನ್ನಿ, ನಾನು ತೋರಿಸ್ಕೊಡ್ತೀನಿ ನಿಮಗೆ. ಎಸ್ ಸರ್, ಇದು ಆ್ಯಕ್ಚುಲಿ ಇದೇನು, ಇದು ಟೈಗರಾ? ಏನಿದೆ? ಟೈಗರ್ ಪ್ರಾನ್ಸು, ಸೀ ಫುಡ್ಡು. ಸೀ ಫುಡ್ಡು. ಓಕೆ, ನೋಡಿ ಸೈಜ್ ನೋಡಿ ಹೇಗಿದೆ. ಓಕೆ ಸರ್, ಇದು 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 ಸಮುದ್ರ ಕಲ್ಲೂರು ಅಂತಾರೆ ಇದಕ್ಕೆ. ನಾವು ಬೆಂಗಳೂರಲ್ಲಿದ್ದ ಕೊಡವಾಯಿ ಅಂತೀವಿ. ಓ ಓಕೆ, ಬ್ಯಾಂಗ್ಳೂರಲ್ಲಿ ಕೊಡವಾಯಿ ಅಂತೀವಿ, ಮಂಗಳೂರಲ್ಲಿ ಇದನ್ನ ಕಲ್ಲೂರು ಅಂತಾರೆ. ಹಾಂ ಹಾಂ, ಓಕೆ. ಇದು ಇದು ಕಾಣೆ. ಹಾಂ ಹಾಂ, ಇದು ಲೇಡಿ ಫುಡ್ ಅಂತ. ಲೇಡೀಸ್. ಹಾಂ, ಓಕೆ. ಕಾಣೆ. ಎಲ್ಲ ಫುಲ್ ಕಂಪ್ಲೀಟ್ ಫುಲ್ ಸೀ ಫುಡ್. ಹಾಂ, ಓಕೆ. ಇದು ವೈಟ್ ಪಾಂಪ್ಲೆಟ್. ವೈಟ್ ಪಾಂಪ್ಲೆಟ್, ಓಕೆ. ಮಾಂಜ. ಮಾಂಜ. ಹಾಂ, ಮಾಂಜ. ಓಕೆ. ಏನು ಕನ್ನಡದಲ್ಲಿ ಮಾಂಜಾನಾ? ಮಾಂಜ. ಓಕೆ, ಇಂಗ್ಲಿಷಲ್ಲಿ ವೈಟ್ ಪಾಂಪ್ಲೆಟ್, ಕನ್ನಡದಲ್ಲಿ ಮಾಂಜ. ಮಾಂಜ. ಸೊ ಗೊತ್ತಿಲ್ಲದೆ ಇರೋರು ತಿಳ್ಕೊಬೋದು. ಓಕೆ, ನೆಕ್ಸ್ಟ್ ಸರ್, ಇದು ಹೇಳಿದ್ರಾ? ಅದು ಕಲ್ಲೂರು, ಅದೆರಡು ಕಲ್ಲೂರಲ್ಲ, ಸೇಮ್. ಇದು ಬಂಗಡ, ಓಪನ್ ತವಾ ಅಂತ. ಇದು ಓಕೆ, ಓಪನ್ ನೋಡ್ಬೋದು. ಓಪನ್. ಇದು ಓನ್ಲಿ ಫ್ರೈ, ಫ್ರೈ, ಆಯಿಲ್ ಫ್ರೈ. ಹಾಂ ಹಾಂ, ಓಕೆ. ತವಾ ಬಂದರೆ ಈ ಥರ ಓಪನ್ ಮಾಡಿ ತವಾ ಮಾಡೋದು. ಓ ಓಕೆ ಓಕೆ, ಫೈನ್. ಇದು ಸಿಲ್ವರ್ ಫಿಶ್. ಇದು ಸಮುದ್ರನೇ. ಓಕೆ. ಇದು ಮಂಗಳೂರಲ್ಲಿ ಬೋತಾಯಿ ಅಂತಾರೆ, ನಾವು ಮತ್ತಿ ಅಂತೀವಿ ಬೆಂಗಳೂರಲ್ಲಿ. ಹಾಂ, ಮತ್ತಿ. ಮಂಗಳೂರಲ್ಲಿ ಏನಂತಾರೆ? ಬೋತಾಯಿ ಅಂತಾರೆ ಅದಕ್ಕೆ. ಬೋತಾಯಿ. ಇಲ್ಲೆಲ್ಲ ಮತ್ತಿ ಅಂತೀವಿ ಬೆಂಗಳೂರಲ್ಲೆಲ್ಲ. ಇದನ್ನು ಓಕೆ. ನಾವು ಮೈಸೂರು ಕಡೆ ಹೊಲ ಗದ್ದೆಗೆ ಬೋತಾಯಿ ಅಂತೀವಲ್ಲ, ಆ ಥರ ಮಂಗಳೂರಲ್ಲಿ ಇದೊಂದು ಮೀನಿಗೆ ಬೋತಾಯಿ ಅಂತಾರೆ. ಬೋತಾಯಿ ಅಂತೀವಿ. ಬೋತಾಯಿ. ಎಷ್ಟು ಹೆಸರುಗಳಿದೆ. ಓಕೆ, ಹಂಗೆ ಅಲ್ಲಿ ಪ್ಯಾನ್ ಮಾಡಪ್ಪ. ನೋಡಿ, ಇಲ್ಲಿದೆ ಇನ್ನೂ ಫಿಶಸ್ಸು. ಇದು ಅಂಜಲ್ ಸ್ಲೈಸ್. ಅಂಜಲ್ ಸ್ಲೈಸ್, ಓಕೆ. ಪೀಸಸ್ ನೋಡಿ ಎಷ್ಟು ದೊಡ್ಡದಿದೆ ಸೈಜು, ಸ್ಲೈಸು. ಓಕೆ. ಇದು ಪಯ್ಯ ಅಂತ. ಇದು ಮಂಗಳೂರಲ್ಲಿ ಇದೆ ಸಟ್ಕ ಅಂತಾರೆ, ಬೆಂಗಳೂರಲ್ಲೆಲ್ಲ ಇದೆ ಪಯ್ಯ ಅಂತೀವಿ. ಮಂಗಳೂರಲ್ಲಿ ಏನಂತೀರಾ? ಸಟ್ಕ. ಸಟ್ಕ ನೋಡ್ಕೊಳ್ಳಿ. ಮಂಗಳೂರಲ್ಲಿ ಸಟ್ಕ, ಬೆಂಗಳೂರಲ್ಲಿ ಪಯ್ಯ. ಪಯ್ಯ. ಓಕೆ, ಫೈನ್. ಒಳ್ಳೆ ಒಳ್ಳೆ ಹೆಸರುಗಳಿದೆ ಫಿಶ್ಗಳಿಗೆ. ಕ್ಯಾಮ್ರಾ ಪ್ಯಾನ್ ಮಾಡು. ಹೇಳಿ ಸರ್. ಪಯ್ಯ, ಸಟ್ಕ, ಹೊಗೆಬೈಗೆ, ಆಮೇಲೆ ಇದು ಕಣ್ಬೈಗೆ. ಅಷ್ಟೇ ಹೆಸರು, ಒಂದು ಫಿಶ್ಗೆ ಅಷ್ಟೇ ಹೆಸರಿದೆ. ಒಂದು ಫಿಶ್ಗೆ ಅಷ್ಟೇ ಹೆಸರಿದೆ. ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ. ಹೌದ್ರಾ? ಒಂದೊಂದು ಊರಲ್ಲಿ ಒಂದೊಂದು ಹೆಸರು.
ನೋಡಿ ಮನುಷ್ಯರಿಗೆ ಒಂದು ಹೆಸರು ಇದೆ, ಅಮ್ಮಮ್ಮ ಅಂದ್ರೆ 2 ಹೆಸರು ಬರುತ್ತೆ, ಫಿಶ್ಗಳಿಗೆ 4-5 ಹೆಸರು ಇದೆ. ಸೊ ಯೂನಿಕ್ ಆಗಿದೆ ಆ್ಯಕ್ಚುಲಿ. ಹೌದ್ರಾ? ಒಂದು ಹೆಸರು, ಕರ್ನಾಟಕ ಒಂದು ಹೆಸರು, ಪಾಂಡಿಚೇರಿ ಒಂದು ಹೆಸರು, ಮಂಗಳೂರಿನ ಒಂದು ಹೆಸರು. ಇದೇನು ಚಿಕನ್ ಅಲ್ವಾ? ಇದು ತಂದೂರಿ ಚಿಕನ್, ತಂದೂರಿ ಕಬಾಬು, ಕಲ್ಮಿ ಕಬಾಬ್ ಅಂದರೆ ಆಪ್ 2 ಪೀಸ್ ಬರುತ್ತೆ, ಫುಲ್ ಅಂದ್ರೆ 4 ಪೀಸ್ ಬರುತ್ತೆ. ಓ ಫುಲ್ 4 ಪೀಸ್. 1 ಪೀಸ್ ತೋರಿಸಿ, ಎಷ್ಟು ದೊಡ್ಡದಿದೆ? 1 ಲೆಗ್ ಇದು. 1 ಲೆಗ್ ಇದಿಷ್ಟು ಆಪ್ ಆಗುತ್ತೆ, 2 ಪೀಸಿಂದ ಆಪು. ಓ ಹಾಫ್ ತಂದೂರಿ. ಆಪ್ ತಂದೂರಿ ಫುಲ್ ಅಂದರೆ 4 ಪೀಸ್. 4 ಪೀಸ್ ಬರುತ್ತೆ. 4 ಪೀಸ್ ಬರುತ್ತೆ. ಓಕೆ. 2 ಲೆಗ್ 2 ಚೆಸ್ಟ್ ಬರುತ್ತೆ. ಎಸ್ ಎಸ್ 2 ಚೆಸ್ಟ್ ಬರುತ್ತೆ. ಓಕೆ. ಇದು ತಂದೂರಿ ಕಬಾಬ್ 6 ಪೀಸು. ತಂದೂರಿ ಕಬಾಬ್. ಓಕೆ. ಸೊ ಇದು ಕಲ್ಮಿ ಕಬಾಬ್. ಕಲ್ಮಿ ಕಬಾಬ್. ಓಕೆ. ಸೊ ಇದಕ್ಕೆ ಹಾಕಿರುವಂಥ ಮಸಾಲೆ ಎಲ್ಲ ಯಾವುದು ಸರ್? ನಿಮ್ಮದೇ ಓನಾ ಇಲ್ಲ ಹೇಗೆ? ಇದೆಲ್ಲ ಓನೆ ಮೊಸರಿಂದ ಮಾಡೋದು ಇದು. ಸರ್ ಈಗ ಇದೇ ಮಸಾಲೆ ಅಂದ್ರಲ್ವಾ ನೀವು? ಹಾಂ. ಇದರಲ್ಲಿ ಏನೆಲ್ಲ ಇದೆ ಅಂತ ಹೇಳ್ತೀರಾ? ಹೇಳಿ. ಕಾಳುಮೆಣಸು, ಜೀರಿಗೆ, ಓಂಕಾಳು, ಮೆಂತ್ಯ, ಗುಂಡೂರು ಮೆಣಸು, ಬ್ಯಾಡಗೆ ಮೆಣಸು ಸಮ ಇಷ್ಟೆಲ್ಲ ಹಾಕಿ ಗ್ರೈಂಡ್ ಮಾಡಿ ಪೌಡ್ರ್ ಮಾಡೋದು ಇದು. ಇದು ನೀವೇ ಓನ್ ಪೌಡ್ರ್. ಓನ್ ಪ್ರಿಪರೇಷನ್ ನಿಮ್ಮದೇ? ಹಾಂ. ಓಕೆ. ಸೊ ಇದನ್ನೇ ಈ ಫಿಶ್ಗೆ ಇದಕ್ಕೆಲ್ಲ ಹಾಕಿರೋದು ಇದೇ ಪೌಡ್ರ್. ಇದೇ ಪೌಡ್ರ್. ಓಕೆ. ತುಂಬಾ ಘಾಟ್ ಆಗಿದೆ ಸರ್. ಫ್ಲೇವರ್ ಇದೆ. ಫ್ಲೇವರಾ? ಫ್ರಾಗ್ರೆನ್ಸ್ ತುಂಬಾ ಜೋರಾಗಿನೇ ಹೊಡಿತಾ ಇದೆ. ಅದು ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದ್ರ ಮೇಲೆ ಹಾಕಿರ್ತೀವಲ್ಲ ಅವಾಗ ನಿಮ್ಗೆ ಘಾಟ್ ಹೊಡೆಯಲ್ಲ. ಅವಾಗ ಇದು ತಿಂದಾಗ ಇನ್ನೂ ಚೆನ್ನಾಗಿ ಬರುತ್ತೆ. ಸ್ಮೆಲ್ಲೇ ಬೇರೆ ಇದೆ. ಫೈನ್ ಫೈನ್. ಸೊ ಇವ್ರದ್ದೇ ಆದಂಥ ಓನ್ ರೆಸಿಪಿ ಆ್ಯಕ್ಚುಲಿ ಇದೆ. ಇವ್ರು ಬಂದು ಈ ಒಂದು ಸೀ ಫಿಶ್ಶು ಎಲ್ಲ ಪ್ರತಿಯೊಂದಕ್ಕೂ ಯೂಸ್ ಮಾಡುವಂಥ ಒಂದು ಮಸಾಲೆ. ಸೊ ಅದು ಏನೆಲ್ಲ ಇದರಲ್ಲಿ ಹಾಕಿ ಗ್ರೈಂಡ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಈಗ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಮೇ ಬಿ ಮನೇಲಿ ನಾವು ಅದನ್ನು ಟ್ರೈ ಮಾಡ್ಬೋದು. ಕ್ರ್ಯಾಬ್ ನೋಡ್ಬೋದು. ಆಹಾ. ಇಲ್ಲೇನಿದೆ ಈ ಒಂದು ನಮನ ರೆಸ್ಟೋರೆಂಟ್ ಅಂತ ಹೇಳಿ, ಅಂದರೆ ಫುಲ್ ಆ್ಯಂಡ್ ಫುಲ್ ಬಂದು ಕೋಸ್ಟಲ್ ಫುಡ್ ಇಲ್ಲಿ ಆ್ಯಕ್ಚುಲಿ. ಸೊ ಇಲ್ಲಿ ಈ ಒಂದು ಬಿರಿಯಾನಿ ಮತ್ತು ಬಂದು ಆ್ಯಕ್ಚುಲಿ ಕೊಡವಾ ಫಿಶ್ ತೊಗೊಂಡಿದ್ದೀನಿ ನಾನು. ಸೊ ನೋಡ್ಬೋದು ಇದು ಕೊಡವಾ ಫಿಶ್ಶು. ಇಲ್ಲಿ ಇದು ಫೇಮಸ್ಸು ತುಂಬ. ಓಕೆ, ಏನು ಮಾಡೋಣ, ದಬ್ಬಾಕ್ತೀನಿ. ಟೆಕ್ಸ್ಚರ್ ನೋಡಿ, ಆ್ಯಕ್ಚುಲಿ ಬಂದು ರೈಸ್ ನೋಡ್ಬೋದು ನೋಡಿ, ಬಾಸ್ಮತಿ ರೈಸೇ. ಸೊ ನೋಡ್ಬೋದು ಟೆಕ್ಸ್ಚರ್ ನೋಡಿ, ಲೈಟ್ ಗ್ರೀನಿಶಲ್ಲಿ ಇದೆ. ಟೆಕ್ಸ್ಚರ್ ಅಂತೂ ಚೆನ್ನಾಗಿದೆ ಬಿರಿಯಾನಿ, ಮತ್ತು ಬಿಸಿ ಬಿಸಿಯಾಗಿದೆ. ಸೊ ಫ್ಲೇವರ್ ಹೇಗಿದೆ ಅಂತ ಗೊತ್ತಿಲ್ಲ, ಬಟ್ ಫ್ರಾಗ್ರೆನ್ಸ್ ಅಂತೂ ತುಂಬ ಚೆನ್ನಾಗಿದೆ. ವಾವ್. ಈ ಜಾಸ್ತಿ ಲೀವ್ಸ್ ಹಾಕಿ ಇವರು ಮಾಡೋ ಸ್ಟೈಲಲ್ಲಿ ನಾವು ನೋಡೋಕ್ಕಾಗಲ್ಲ, ಯಾಕಂದರೆ ಅದು ನಾಟಿ ಸ್ಟೈಲಲ್ಲಿ ನಾವು ನೋಡ್ಬೋದು. ಬಟ್ ಇಲ್ಲಿ ಇರುವಂಥ ಈ ಒಂದು ಏನಿದೆ ಕೋಸ್ಟಲ್ಲು, ಸೊ ಈ ಸ್ಟೈಲಲ್ಲಿ ಮಾಡೋರು ಒಂಥರ ಡಿಫ್ರೆಂಟಾಗಿಯೇ ಮಾಡ್ತಾರೆ. ಎಸ್ಪೆಷಲಿ ಬಂದು ಈ ಒಂದು ಮ್ಯಾಂಗ್ಳೂರಿಯನ್ಸಲ್ಲಿ ಮಾಡ್ತಾರಲ್ಲ ಬಿರಿಯಾನಿ, ಆ ಸ್ಟೈಲಲ್ಲಿ ಇದೆ. ಅಂದರೆ ಗರಂ ಮಸಾಲೆ ಫ್ಲೇವರ್ಸು ಜಾಸ್ತಿ ಫೀಲ್ ಮಾಡ್ಕೋಬೋದು ನಾವು ಇಲ್ಲಿ. ರಿಯಲಿ ಬಿರಿಯಾನಿ ಆಸಮ್ ಅಂತೀನಿ. ಬಿರಿಯಾನಿ ಪೀಸು ಮೀಟು ಫ್ರೆಶ್ನೆಸ್ ಇದೆ, ಫ್ರೆಶ್ ಫೀಲ್ ಮಾಡ್ಬೋದು ಮೀಟು. ಸೊ ನೆಕ್ಸ್ಟು ಏನಿದೆ ಇದು ನೋಡಿ, ಇಲ್ಲಿರುವಂಥ ಇವು ಸ್ಪೆಷಲು ಕೊಡವಾ ಫಿಶ್ಶು. ಫಿಶ್ ನೋಡಿ ಹಾಗೆ ಬ್ರೇಕ್ ಮಾಡ್ತೀನಿ. ಏನು ಹಾಗೆ ಉದುರುತ್ತಾ ಇದೆ ಫಿಶ್ಶು. ಸೊ ಇದು ಹಾಗೆ ಕೊಡವಾ ಫಿಶ್ನ ಹಾಗೆ ಟ್ರೈ ಮಾಡಿಬಿಡ್ತೀನಿ ಹೇಗಿದೆ ಅಂತ. ಆ್ಯಕ್ಚುಲಿ ನಾನು ಅವಾಗಲೇ ಒಂದು ರೆಸಿಪಿ
ತೋರಿಸಿದೆ, ಫಿಶ್ಗೆ ಹಾಕುವಂಥ ರೆಸಿಪಿ ಇವರದೇ ಗ್ರೈಂಡ್ ಮಾಡಿ ಅದನ್ನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದಾರೆ. ತುಂಬ ನ್ಯಾಚುರಲ್ ಆಗಿತ್ತು, ಆ ಒಂದು ಫ್ರ್ಯಾಗ್ರೆನ್ಸ್ ಕೂಡ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಸೊ ಈ ಫಿಶ್ಶು ಫ್ರೆಶ್ನೆಸ್ ಇದೆ, ಫ್ರೆಶ್ನೆಸ್ ನೋಡ್ಬೋದು. ಮತ್ತು ಮೀಟ್ ಕೂಡ ಬಂದು ಒಳಗೆ ತುಂಬ ಒಂದು ವೈಟ್ ಕಲರ್ ಇದೆ ಮೀಟು ನೋಡಿ. ಸೊ ಫಿಶ್ಶು ವೈಟ್ ಕಲರ್ ಇರೋವಾಗಲೇ ಗೊತ್ತಾಗುತ್ತೆ ಅದು ಎಷ್ಟು ಫ್ರೆಶ್ ಆಗಿರುತ್ತೆ ಅಂತ ಹೇಳಿಬಿಟ್ಟು. ಸೊ ನಿಮ್ಮಲ್ಲಿ ಯಾರಿಗೆ ಈ ಒಂದು ಕೊಡವ ಫಿಶ್ಶು ಫೇವರೆಟ್ ಇದೆಯೋ, ಕೊಡವ ಫಿಶ್ ಆರ್ಡ್ರ್ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿದೆ, ಟೇಸ್ಟ್ ವೈಸ್ ಇಟ್ಸ್ ಗುಡ್ ಅಂತೀನಿ. ಮತ್ತು ನೆಕ್ಸ್ಟು ಈ ಒಂದು ಬಾಯ್ಲ್ಡ್ ರೈಸ್ ನೋಡಿ, ಆ್ಯಕ್ಚುಲಿ ತುಂಬ ಸ್ಪೆಷಲ್ ಇಲ್ಲಿ. ಎಸ್ಪೆಷಲಿ ಬಂದು ಈ ಒಂದು ಕೋಸ್ಟಲ್ ಏರಿಯಾದಲ್ಲಿ ಇದನ್ನೆಲ್ಲ ನಾವು ನೋಡ್ಬೋದು, ತುಂಬ ಚೆನ್ನಾಗಿದೆ. ಮತ್ತು ಹೆಲ್ತ್ಗೂ ಕೂಡ ಅಷ್ಟೇ ಒಳ್ಳೆಯದು ಈ ಒಂದು ಬಾಯ್ಲ್ಡ್ ರೈಸು. ಅಫ್ಕೋರ್ಸ್ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ನೋಡಿ ರೈಸ್ ಹೇಗಿದೆ ಕ್ವಾಲಿಟಿ. ಓಕೆ, ಆ್ಯಕ್ಚುಲಿ ಇದಕ್ಕೆ ಬಂದು ಎಕ್ಸಾಕ್ಟ್ ಕಾಂಬಿನೇಷನ್ ಅಂತ ಹೇಳಿದ್ರೆ ಈ ಒಂದು ಫಿಶ್ ಕರಿ. ಆ್ಯಕ್ಚುಲಿ ಇದನ್ನು ಬಂದು ಎಲ್ಲ ಕಡೆನೂ ನಾವು ಟ್ರೈ ಮಾಡಿರ್ತೀವಿ, ಈ ಬಾಯ್ಲ್ಡ್ ರೈಸ್ಗೆ ಈ ಫಿಶ್ ಕರಿ. ನೈಸ್. ಈವನ್ ಒಂದು ಫಿಶ್ ಸಿಗುತ್ತೆ ನೋಡ್ಬೋದು. ರೈಸ್ ಟೆಕ್ಸ್ಚರ್ ನೋಡಿ ಹೇಗಿದೆ, ಮಣಿನೇ ನೋಡಿ. ಓಕೆ, ಸೊ ಇದರಲ್ಲಿರುವಂಥ ಈ ಒಂದು ಸ್ಪೆಷಲ್ ನೋಡಿ ಹೇಗೆ ಅಂದರೆ ಈ ಗ್ರೇವಿ, ಈ ರೈಸ್ಗೆ ಈ ಗ್ರೇವಿ ಇದೆ ಅಲ್ಲ, ಅದು ನೋಡಿ ಎಷ್ಟು ಚೆನ್ನಾಗಿ ಮರ್ಜ್ ಆಗಿರೋದು ನೋಡ್ಬೋದು ನಾವು ಆ ರೈಸ್ಗೆ ಆ ಗ್ರೇವಿ. ಬಾಯ್ಲ್ಡ್ ರೈಸು ಅದಕ್ಕೆ ಕರೆಕ್ಟಾಗಿ ಮರ್ಜ್ ಆಗುವಂಥ ಈ ಒಂದು ಫಿಶ್ ಕರಿ ಏನಿದೆ, ಆ ಕರಿ ಆ ತಿಕ್ನೆಸ್ಸೇ ಇಲ್ಲಿ ಹೈಲೈಟು ನೋಡಿ. ಈ ಒಂದು ತಿಕ್ನೆಸ್ಸು ಈ ಒಂದು ರೈಸ್ಗೆ ಕರೆಕ್ಟಾಗಿ ಮರ್ಜ್ ಆಗ್ತಾಯಿದೆ. ಮತ್ತು ಟೇಸ್ಟ್ ವೈಸು ಇಟ್ಸ್ ಟೂ ಗುಡ್ ಅಂತ ಹೇಳ್ತೀನಿ ನಾನು. ಫೇಮಸ್ಸು ಇದು. ಬಾಂಗಡಾ ಫಿಶ್ ಟ್ರೈ ಮಾಡಿಬಿಡೋಣ ಹಾಗೆ ಹೇಗಿದೆ ಅಂತ. ಬಿಸಿ ಇದೆ ಬಾಂಗಡಾ ಫಿಶ್. ನೈಸ್, ಲೈಟ್ ಸ್ಪೈಸಿ ಆ ಗ್ರೇವಿಯಲ್ಲಿ. ಮತ್ತು ಆ ಒಂದು ಮಸಾಲೆ ಏನಿದೆ ಲೈಕ್ ಆಲ್ಮೋಸ್ಟ್ ಪ್ರತಿಯೊಂದು ಕೂಡ ಬಂದು ಈ ಒಂದು ಕೋಕೋನಟ್ ಆಯಿಲಲ್ಲಿ ಪ್ರಿಪೇರ್ ಮಾಡಿದ್ದಾರೆ. ರೆಸಿಪಿ ಯಾವುದೇ ಒಂದು ಆರ್ಟಿಫಿಷಿಯಲ್ ಪೌಡ್ರು ಆ ಥರ ಇಲ್ಲ, ಇವ್ರದ್ದೇ ಆದಂಥ ಓನ್ ರೆಸಿಪೀಸನ್ನ ಹಾಕಿ ಇವ್ರು ಪ್ರಿಪೇರ್ ಮಾಡಿರೋದು ಗೊತ್ತಾಗುತ್ತೆ. ಪ್ಲಸ್ ಬಂದು ಈ ಒಂದು ಫಿಶ್ ಏನಿದೆ ಬಾಂಗಡಾ ಫಿಶ್ಶು, ಸೊ ಇದು ಈ ಒಂದು ಫ್ರೆಶ್ನೆಸ್ ಇದೆ ಅಲ್ಲ, ಫ್ರೆಶ್ನೆಸ್ಸು ಪ್ಲಸ್ ಟೇಸ್ಟು ರಿಯಲಿ ಅಲ್ಟಿಮೇಟ್ ಅಂತೀನಿ ನಾನು. ಈ ಮೀಟು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಫ್ರೆಶ್ನೆಸ್ ಇದೆ ಅಂತ ಹೇಳಿ. ಬಾಂಗಡಾ ಫಿಶ್ ತಿಂತಾಯಿದ್ರೆ ಅದರಲ್ಲಿ ಇರುವಂಥ ಜ್ಯೂಸಿನೆಸ್ಸು ಹಾಗೆ ಫೀಲ್ ಮಾಡ್ಕೋಬೋದು ನಾವು ಬಾಂಗಡಾ ಫಿಶಲ್ಲಿ. ಬಾಂಗಡಾ ಫಿಶ್ ಆಗಿರ್ಬೋದು, ಈ ಒಂದು ಕೊಡವ ಫಿಶ್ ಆಗಿರ್ಬೋದು, ಇಟ್ಸ್ ಓವರಾಲ್ ಇಟ್ಸ್ ಗುಡ್ ಅಂತ ಹೇಳ್ತೀನಿ ನಾನು. ಪರ್ಸ್ನಲಾಗಿ ನನಗೆ ತುಂಬ ಇಷ್ಟ ಆಯಿತು. ಲೈಕ್ ನಾನು ಹೇಳಿರೋ ಥರ ಬಿರಿಯಾನಿ ಆಗಿರ್ಬೋದು ಮತ್ತು ಈ ಒಂದು ಬಾಯ್ಲ್ಡ್ ರೈಸ್ಗೆ ಈ ಒಂದು ಫಿಶ್ ಕರಿ ಎಸ್ಪೆಷಲಿ ಇಟ್ಸ್ ವೆರಿ ಗುಡ್ ಕಾಂಬಿನೇಷನ್ ವಿತ್ ಬಾಂಗಡೆ ಫಿಶ್. ಇಟ್ಸ್ ರಿಯಲಿ ಗುಡ್, ಓವರಾಲ್ ಗುಡ್, ಫ್ರೆಶ್ನೆಸ್ ಪ್ರತಿಯೊಂದು ಇದೆ. ತಿನ್ನೋವಾಗ ಕೋಕೋನಟ್ ಆಯಿಲ್ನ ನಾವು ಫೀಲ್ ಮಾಡ್ಕೋಬೋದು. ಇಟ್ಸ್ ರಿಯಲಿ ಅಲ್ಟಿಮೇಟ್. ಯು ಮಸ್ಟ್ ಟ್ರೈ ಅಂತೀನಿ. ಸರ್ ನಮಸ್ತೆ. ನಮಸ್ತೆ ಸರ್, ಇದೇನಿದೆ ನಮನ ರೆಸ್ಟೋರೆಂಟ್ ಅಂತ ಹೇಳಿಬಿಟ್ಟು, ಸೊ ಇಲ್ಲಿ ಎಷ್ಟು ವರ್ಷಗಳಿಂದ ರನ್ ಮಾಡ್ತಾ ಇದ್ದೀರಾ ಸರ್ ನೀವು? ಈ 1 ವರ್ಷ 8 ತಿಂಗಳು ಆಯಿತು. ಇದಕ್ಕಿಂತ ಮುಂಚೆ ಪವಿತ್ರ ಪೇಟೆ ಸಿಗ್ನಲ್ ಇದೆಯಲ್ಲ, ಪುಣ್ಯ ಹಾಸ್ಪಿಟಲ್ ಆಪೋಸಿಟ್ಟು ಒಂದು 12 ವರ್ಷ ಇತ್ತು.
ಅಲ್ಲಿ 12 ವರ್ಷ 12 ವರ್ಷ ಇಲ್ಲಿ ಆಯಿತು. ಬಂದು 2 ವರ್ಷ. ಈಗ 2 ವರ್ಷ ಆಯ್ತು ಇವಾಗ ಜಸ್ಟ್. ಓಕೆ ಅದು ಬಿಲ್ಡಿಂಗು ಡೆಮೋಗೇಷನ್ ಆಯ್ತಾ ಶಿಫ್ಟ್ ಮಾಡಿದ್ವಿ, ಓಕೆ. ಅದರಿಂದ ಶಿಫ್ಟ್. ಸರ್ ಇಲ್ಲಿ ಫುಡ್ ಎಲ್ಲ ಯಾವ ಥರ ಸಿಗುತ್ತೆ ಅಂದರೆ ಲೈಕ್ ಕೋಸ್ಟಲ್ ಅಂತ ಹಾಕಿದ್ದೀರಾ, ಸೊ ಯಾವ ಥರ ವೆರೈಟೀಸ್ ಸಿಗುತ್ತೆ? ವೆರೈಟಿ ಸಿಗುತ್ತೆ. ಕೋಸ್ಟೇವು ನಿಮ್ಮದೇ ಬ್ಯಾಕ್ ವಾಟ್ರು, ಕೋಸ್ಟೇವು ಎಲ್ಲ ಫಿಶ್ಶು, ಕೊಡುವಾಯಿ, ಅಂಜಲು, ಬಾಂಗ್ಡ, ಬೂತಾಯಿ, ಆಮೇಲೆ ಪಾಂಪ್ಲೆಟ್ಟು, ಆಮೇಲೆ ಪಯ್ಯ, ಕಾಣೆ, ಕ್ರ್ಯಾಬು, ಪ್ರಾನ್ಸು, ಕೋಸ್ಟಲ್ ಐಟಮ್ ಎಲ್ಲ ಸಿಗುತ್ತೆ. ಎಲ್ಲನೂ ಸಿಗುತ್ತೆ. ಸೊ ಚಿಕನ್ ಸುಕ್ಕ, ಮಟನ್ ಸುಕ್ಕ, ಆ ಥರ ಐಟಮ್ ಎಲ್ಲ ಸಿಗುತ್ತೆ. ನೀರು ದೋಸೆ, ಬಾಯ್ಲ್ಡ್ ರೈಸು, ಆಮೇಲೆ ಅದ್ರ ಜೊತೆ ತಂದೂರಿ ಐಟಮು ಎಲ್ಲ ಪೂರ್ತಿ ಸಿಗುತ್ತೆ. ಬಿರಿಯಾನಿ? ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಫಿಶ್ ಬಿರಿಯಾನಿ ಮಾಡ್ತೀವಿ. ಫಿಶ್ ಬಿರಿಯಾನಿ ಕೊಡ್ತೀವಿ. ಓಕೆ ಫೈನ್ ಸರ್. ಅಂದರೆ ಲೈಕ್ ಸಂಡೇ ಸ್ಪೆಷಲು ಆ ಥರ ಏನಾದರೂ ಸಿಗುತ್ತಾ ನಿಮ್ಮ ಹತ್ರ? ನಮ್ಮ ಮೇನು ಇದೇ ಐಟಮು, ಕೋಸ್ಟಲ್ ಐಟಮೇ ಸ್ಪೆಷಲು. ಕೋಸ್ಟಲ್ ಸ್ಪೆಷಲ್ ಕರಿಗಳು, ಮಸಾಲ ಫ್ರೈ, ಕಬಾಬ್ ಫ್ರೈ, ರವಾ ಫ್ರೈ. ಫ್ರೆಂಡ್ಸ್ ಇದೇನಿದೆ ಈ ಒಂದು ನಮನ ರೆಸ್ಟೋರೆಂಟ್ ಅಂತ ಹೇಳಿಬಿಟ್ಟು, ಸೊ ಇಲ್ಲಿ ಫುಲ್ ಆ್ಯಂಡ್ ಫುಲ್ ಬಂದು ಕೋಸ್ಟಲ್ ಫುಡ್ಡು, ಸೀ ಫುಡ್ಡು, ಇಲ್ಲಿ ನಾನು ಫುಡ್ ಟೇಸ್ಟ್ ಮಾಡಿದೆ. ಸೊ ಹೇಗಿದೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ಬಂದು ಕಂಪ್ಲೀಟಾಗಿ ಫುಡ್ ರಿವ್ಯೂ ಮಾಡಿದ್ದೀನಿ. ಮತ್ತು ಇದ್ರದ್ದು ಅಡ್ರೆಸ್ಸು, ಪ್ರೈಸು ಪ್ರತಿಯೊಂದು ಕೂಡ ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೀವು ಚೆಕ್ಔಟ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಸೊ ಇಲ್ಲಿಗೆ ಏನಿದೆ ಈ ಒಂದು ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ನಾನು ರೇಖಾ ಜೆನಿ, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಫ್ರೆಂಡ್ಸ್.